ಅಲ್ಲ ನಾನು ಎಷ್ಟು ಗಾಬರಿ ಆಗೋದೆ ಗೊತ್ತಾ? ಫ್ಯಾಕ್ಟ್ರಿಯಿಂದ ಫೋನ್ ಮಾಡಿದ ತಕ್ಷಣ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಅಲ್ಲ ಅದಕ್ಕೆ ಹಂಗೆ ಆಗೋಯ್ತು. ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಿತ್ಕೊಬಿಟ್ರೆ ಅಂತಲ್ಲ. ನಂದಿನಿ ಅವರೇ ಬಿಡಿ, ಏನೂ ಆಗಿಲ್ಲ. ಅದನ್ನೇ ರಾತ್ರಿ ನಾನು ಊಟ ಮಾಡಲಿಲ್ಲ, ಬೆಳಗ್ಗೆನೂ ತಿಂಡಿ ತಿಂದಿಲ್ಲ. ಕೆಲಸ ಮುಗಿಸ್ಕೊಂಡು ಆಮೇಲೆ ತಿನ್ನೋಣ ಅಂತ ಸುಮ್ಮನಾಗಿದ್ನಲ್ಲ, ಸೊ ತಡ್ಕೊಳಕ್ಕಾಗಲಿಲ್ಲ. ತಲೆ ಸುತ್ತ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಆಮೇಲೆ ಲೋ ಬಿ ಪಿ ಬೇರೆ ಆಗಿಬಿಟ್ಟಿದೆಯಲ್ಲ, ಆಮೇಲೆ ಬ್ಲಡ್ಡು ಸ್ವಲ್ಪ ಕಡಿಮೆ ಇದೆಯಂತೆ. ಅಷ್ಟೇನೇನಾಗಿಲ್ಲ. ಅದೆಷ್ಟು ಉದ್ದವ ಅಲ್ಲಿ ಇಷ್ಟು ಮಾಡಿಕೊಂಡು ನೀವು ಏನೂ ಆಗಿಲ್ಲ ಅಂತಿದ್ದೀರಲ್ಲ. ನನಗೆ ಎಷ್ಟು ಇದಾಯ್ತು ಗೊತ್ತಾ? ಸುಮ್ಮನೆ ಅಂತಾಗಿ ನಾನು ಯಾರಿಗಂಗೆ ಆಡೋದು. ನಾನು ನೋಡಿದ್ರೆ ತವ ಆಸ್ಪತ್ರೆಗೆ ಹೋಗೋದ. ಸೂರ್ಯರು ಹೇಳೋರಲ್ಲ ಅಂದ್ಬಿಟ್ಟು ನಾನು ರೆಡಿ ಆಗಿರ್ತಿದ್ರೆ ನೀವು ನೋಡಿದ್ರೆ ಹಿಂಗೆ ಹುಷಾರಿಲ್ಲ ನೀವೇ ಬಂದು ಮನ್ಗಿದ್ದೀರಿ. ಆವತ್ತಿಂದ ಬಡ್ಕೊಳ್ನಿಲ್ವ ನಾನು ರುಕ್ಮಿಣಿನೂ ಆಸ್ಪತ್ರೆಗೆ ಹೋಗಿ ತೋರಿಸಿ ತಲೆ ಸುತ್ತು ಅಂತಿದ್ದೀರಿ ಅಂತ ಎಲ್ಲಿ ಕೇಳಿರಿ ಹೆಚ್ಚಾಗಿ ಮಾಡ್ಕೊಳಕಂಟ ಹಿಂಗೆ. ಅಲ್ಲ ಅದು ಯಾವನವನು ಫೋನ್ ಮಾಡಿದವನು ಫ್ಯಾಕ್ಟ್ರಿಯಿಂದ ಫೋನ್ ಮಾಡಿಬಿಟ್ಟು ಸೂರ್ಯ ಸರು ಒಂದು ದಿವಸ ತಲೆ ಸುತ್ತ ಬಿದ್ದೋಗ್ಬಿಟ್ಟು ಸೀರಿಯಸ್ ಆಗ್ಬಿಟ್ಟು ಅದೇ ಆಸ್ಪತ್ರೆಗೆ ಹಾಕಿವಿ, ಯಾವುದು ಹೇಳೋಕ್ಕಾಗಿಲ್ಲ ಅಂತ ಫೋನ್ ಮಾಡೋನಲ್ಲ. ಅದು ಯಾವನ ಕರ್ಕೊ ಹೋಗಿ ಹಂಗೆ ಸರಿಯಾಗಿ ಮಾಡ್ತೀನಿ. ದರದು ನನ್ನ ಮಗ ಅಲ್ಲ ಎಷ್ಟು ಗಾಬರಿ ಆಗೋಯ್ತು ನನಗೆ. ಹೋಗ್ಲಿ ಬಿಡಿ, ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಹಿಂಗೆ ಹೇಳ್ತಾ ಇದ್ದೀರಾ? ಪಾಪ ಏನೋ ಅವರು ಗಾಬರಿಗೆ ಆ ಥರ ಹೇಳಿದ್ದಾರೆ ಅನ್ಸುತ್ತೆ. ಅಲ್ಲ ಅವ್ರೇನೋ ಗಾಬರಿಗೆ ಹೇಳಿದ್ರು ಮನೇಲಿರ ಅವರು. ಸುಮ್ಮನೆ ಇನ್ನೊಂದ್ಸರಿ ನೀವು ಸರಿಯಾಗಿ ಉಣ್ಣಿಲ್ಲ ತಿನ್ನಿಲ್ಲ ಅಂದರೆ ನಾನು ಸುಮ್ಮನೆ ಇಕ್ಕಿಲ್ಲ. ಆಮೇಲೆ ಸರಿ ಕಣ್ಣೀರು ಒರೆಸ್ಕೊಳ್ಳಿ, ಏನಾಗಿಲ್ವಲ್ಲ, ಕಣ್ಣೀರು ಒರೆಸ್ಕೊಳ್ಳಿ ಮೊದಲು. ಸರಿ ಅಪ್ಪ ಅಮ್ಮ ಇಲ್ಲ ಇಲ್ಲೋದ್ರು, ರುಕ್ಮಿಣಿ ಅವ್ರು ಇಲ್ಲೋದ್ರು, ಮನೇಲಿ ಬಿಟ್ಬಿಟ್ಟು ಬಂದಿದ್ದೀರಾ ರುಕ್ಮಿಣಿ ಅವ್ರನ್ನ? ಇಲ್ಲ ನಾವು ಹೇಳ್ದೆ ಮನೇಲಿರು ನೀನು ಅಂತ ಅದು ಕೇಳು. ಇಲ್ಲ ಬರ್ತೀನಿ ಬಂದ್ಲು. ಈಗ ಡಾಕ್ಟ್ರನ್ನ ಮೆಡಿಸಿನ್ ತಗೊಬರಕ್ಕೆ ಕಳಿಸೋರೆ, ಹೋಗೋಳೆ. ಹೌದಾ, ಜೊತೆಗೆ ನೀವು ಹೋಗಿವ್ರಿ? ಇಲ್ಲ ಅವಳೆ ನಾನು ಹೋಯ್ತೀನಿ ನೀನು ಇಲ್ಲ ಇರು ಅಂದ್ಲು. ಸರಿ ಮೊದಲು ಕಣ್ಣೀರು ಒರೆಸ್ಕೊಳ್ಳಿ, ನನಗೇನು ಆಗಿಲ್ವಲ್ಲ, ಕಣ್ಣೀರು ಒರೆಸ್ಕೊಳ್ಳಿ ಮೊದಲು. ನೀವೇನೋ ನಿಮ್ಮ ಬಂದಿದ್ದಕ್ಕೆ ಸರಿಯಾಗಿ ಮಾಡ್ತಿದ್ದೀರಿ. ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ, ಅದೇ ಅವ್ರು ಹೋಗ ಅಂದರು ನಿಮಗೆ. ಇಲ್ದೇವ್ರೆ ಸರಿ ಇನ್ನು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಅನ್ಬೋದು. ಎಲ್ಲ ಇದ್ರೂ ಕೆಲಸ ಅಂತ ಸುಮ್ಮನೆ ಆರೋಗ್ಯ ಕಡೆ ಗಮನ ಕೊಡಿ. ಸಂಪಾದನೆ ಮಾಡೋದಿದ್ದಿದೆ ಯಾಕತ್ತೆ, ಏನೋ ಹೋಗೋದಕ್ಕೆ ಒತ್ಕೋಯ್ಕಿಲ್ಲಕತ್ತೆ. ಸರಿ ಮೊದಲು ಕಣ್ಣೀರು ಒರೆಸ್ಕೊಳ್ಳಿ, ನಂಗೆ ನೋಡೋಕ್ಕಾಗಿಲ್ಲ. ಅಲ್ಲ ಇಷ್ಟು ಹೇಳ್ತಾ ಕೂತ್ಕೊಂತೀರಲ್ಲ, ಬರೀ ಲೋ ಬಿ ಪಿ ಆಗಿತ್ತು. ಅಲ್ಲ ನನಗೆ ಗೊತ್ತಿಲ್ವಾ ಲೋ ಬಿ ಪಿ ಅಂದರೆ ಹೆಂಗೆಲ್ಲ ಆದದು ಅಂತ. ನಮ್ಮ ಅಕ್ಕಪಕ್ಕದ ಮನೆಯವರು ಒಬ್ರು ಇದ್ದರು, ಅವರು ಲೋ ಬಿ ಪಿ ಆಗ್ಬಿಟ್ಟು ಸತ್ತೋಗ್ಬಿಟ್ರು. ಹೆಚ್ಚಾಗಿ ಲೋ ಬಿ ಪಿ ಆಗ್ಬಿಟ್ಟು ಅವರು ಹಂಗೆ ಆಡ್ತಿರು. ತೋರಿಸ್ಕೊಳ್ಳೋದೇನೆ ಏನಾದದು ಅಂತ. ಬಿಡಿ, ಎಲ್ಲರಿಗೂ ಹಂಗೆ ಆಗುತ್ತಾ? ನೀವೇನಕ್ಕೆ ಹಂಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ಅವ್ರಿಗೆ ಹೆವಿ ಲೋ ಬಿ ಪಿ ಆಗ್ಬಿಟ್ಟಿರ್ಬೇಕು ಅದಕ್ಕೆ. ಹೇಳೋಣ ಸುಮ್ಮನೆ ಇಕ್ಕಿಲ್ಲ. ಆಮೇಲೆ ಇಲ್ಲ ಸ್ವಲ್ಪ ದಿವಸ ರೆಸ್ಟ್ ಮಾಡಿ ನೀವು. ಅಲ್ಲ ರಕ್ತ ಕಡಿಮೆ ಆಗದಂತ ಹೇಳೋರೆ ಡಾಕ್ಟ್ರು. ಆಮೇಲೆ ಲೋ ಬಿ ಪಿ ಬೇರೆ ಆಗದೆ ಅಂತ ಹೇಳೋರೆ. ಏನಾಗಿದ್ದು ಸರಿಯಾಗಿ ಉಣ್ಣಿ ತಿನ್ನಿ ಚೆನ್ನಾಗಿರಿ. ದಾಳಿಂಬೆ ಜ್ಯೂಸ್ ಕುಡೀರಿ ಅಂತ ಹೇಳೋರೆ. ಹೆಚ್ಚಾಗಿ ದಾಳಿಂಬೆ ಜ್ಯೂಸ್ ಕುಡೀರಿ, ಬೀಟ್ರೂಟ್ನೆಲ್ಲ ಕುಡೀರಿ, ಬೀಟ್ರೋಟ್ ಜ್ಯೂಸ್. ಆಮೇಲೆ ಬೀಟ್ರೂಟ್ನೆಲ್ಲ ಚೆನ್ನಾಗಿ ತಿನ್ನಿ. ಆಮೇಲೆ ಏನೋ ಮಾತ್ರೆ ಬರ್ಕೊಟ್ಟಾರಂತೆ. ಆಮೇಲೆ ಕುಡಿದ್ಬಿಟ್ಟು ಸರಿಯಾಗಿ ಊಟ ಮಾಡಬೇಕಂತೆ ಟೈಮಿಗೆ ಸರಿಯಾಗಿ. ಆಮೇಲೆ ಒಂದು ಬಾಟ್ಲು ರಕ್ತ ಕಟ್ಟಿಸ್ಕೋಬೇಕಂತೆ, ಅದು ಹಾಕಿಸ್ಕೊಳ್ಳಿ ಒಂದು ಬಾಟ್ಲ ಸರಿಯಾದದಂತೆ. ಸರಿ ಅಪ್ಪ ಅಮ್ಮ ಬಂದಿದ್ರಾ? ಬಂದಿದ್ರು, ಬಂದು ನೋಡ್ಕೊಂಡು ಹೋದ್ರು. ಕೂತವ್ರೆ. ಡಾಕ್ಟ್ರು ಏನೂ ಈ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರಲ್ಲ, ಅದಕ್ಕೆ ಸಮಾಧಾನ ಆದರು. ಅವ್ರಿಗೂ ಗಾಬರಿ ಆಗ್ಬಿಟ್ಟಿತ್ತು. ಅತ್ತೆಗಂತೂ ಕೈ ಕಾಲೇ ನಡುಗೆ ಬಂದ್ಬಿಟ್ಟಿದ್ದು. ಅದೇ ಯಾವನವನು ಸರಿ ಫೋನ್ ಮಾಡಿದವನು ಮುಗಿಸಿ ಹೇಳಿ ಅವ್ನು ತಕ್ಕ ಮಕ್ಕಳು ಮಂಗಳಾರತಿನಾರು ಮಾಡಬೇಕು. ಕೋಪ ಬೇರೆ ಬರ್ತದೆ. ಏನು ಮಾಡೋಣ ಈ ಪರಿಸ್ಥಿತಿ ಬೊಯ್ಯ ಕೈಕಿಲ್ಲ ಅಂತ ಸುಮ್ಮನೆ ಇವನಿ ಅವ್ನು ಹಂಗೆ ಹೇಳೋದು. ರೀ ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ. ರುಕ್ಮಿಣಿ ಮೆಡಿಸನ್ ಎಲ್ಲ ಡಾಕ್ಟ್ರ್ ಇದ್ರು, ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಅಲ್ಲ ರೀ ಅದ ಫ್ಯಾಕ್ಟ್ರಿಯಿಂದ ಕಾಲ್ ಮಾಡಿದ್ರಲ್ಲ ಅವ್ರಿಗೆ ಆ ರೀತಿ ನಾ ಹೇಳೋದು. ಏನು ಹೇಳಿದ್ರು ಗೊತ್ತಾ? ಸೂರಿ ಸರ್ಗೆ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗಿಬಿಟ್ಟಿದೆ, ಯಾವುದು ಹೇಳೋದು ಕಷ್ಟ ಆಗ್ತಿದೆ, ತಲೆ ಸುತ್ತ ಬಿತ್ಕೊಬಿಟ್ರು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ, ಬಂದು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಮಗೆ ಬೇರೆ ತುಂಬ ಗಾಬರಿ ಬೇರೆ ಆಗೋಯ್ತು. ಅತ್ತೆ ಅಂತೂ ಸುಮ್ಮನೆ ಕೈ ಕಾಲೆಲ್ಲ ನಡ್ಗೋಕೆ ಶುರು ಮಾಡಿದ್ರು. ಈ ನಂದಿನಿ ಅಂತೂ ಹೇಳ್ತಾ ಕೂತಿದ್ದಾಳೆ. ಮಾವ ಅಂತೂ ಫುಲ್ ಗಾಬರಿ ಆಗೋದ್ರು. ನನಗೂ ಏನು ಮಾಡಬೇಕು ಅಂತ ಒಂದು ಗೊತ್ತಾಗಲಿಲ್ಲ ಗೊತ್ತಾ. ಏನೋ ಆಗಿರೋದಿಲ್ಲ ಅನ್ನೋ ಸಮಾಧಾನದಿಂದ ಧೈರ್ಯ ತಗೊಂಡು ಹೆಂಗೋ ಬಂದ್ವಿ. ಇವಾಗ ನೀವು ನೋಡಿದ್ರೆ ಏನೋ ಪರವಾಗಿಲ್ಲ. ನಿಮ್ಮ ನೋಡೋ ತನಕ ಒಂದು ಸಮಾಧಾನನೇ ಇರಲಿಲ್ಲ. ಯಾರು ಅವರು? ನೀವಿಬ್ಬರೂ ಆಗಿಂದ ನಾನು ಹೇಳು ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ನನಗೆ ಯಾರಂತ ಗೊತ್ತಿಲ್ಲ ಬಿಡಿ. ಏನಾಯ್ತು ಪಾಪ, ಅದನ್ನಾದ್ರೂ ಹೇಳಿದಾರಲ್ಲ, ಏನೋ ಗೊತ್ತಾಗಿಲ್ಲ ಅನ್ಸುತ್ತೆ. ಸರಿ ಇವಾಗ ಹೇಗಿದ್ದೀರಾ? ಡಾಕ್ಟರ್ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಒಂದು ಸ್ವಲ್ಪ ಲೋ ಬಿ ಪಿ ಆಗಿಬಿಟ್ಟಿದೆ, ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಸರಿ ಹೋಗುತ್ತಂತೆ. ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ. ಮಾಡಿಸ್ತೀನಿ, ಇವಾಗ ಹೋಗ್ತೀನಿ ಡಾಕ್ಟ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಸರಿಯಾಗಿ ಊಟ ತಿನ್ನೋದಿಲ್ಲ, ಏನೂ ಇಲ್ಲ, ಏನು ಕೆಲಸ ಮಾಡೋದಿಲ್ಲ ನೀವು. ಎಲ್ಲಿಂದ ಬ್ಲಡ್ ರಿಕವರಿ ಆಗುತ್ತೆ? ಲೋ ಬಿ ಪಿ ಅಂಥದ್ದು ಏನಾಗಿದೆ ನಿಮಗೆ ಯೋಚನೆ ಮಾಡೋಂಥದ್ದು? ಲೋ ಬಿ ಪಿ ಬರೋದು ಎಲ್ಲರಿಗೂ ಯೋಚನೆ ಮಾಡಿ. ಟೆನ್ಷನ್ ತಗೊಂಡ್ರೆ ಲೋ ಬಿ ಪಿ ಆಗುತ್ತೆ, ಇಲ್ಲ ಹೈ ಬಿ ಪಿ ಆಗುತ್ತೆ. ನಿಮಗೇನು ಯಾಕೆ ಯೋಚನೆ ಮಾಡ್ತೀರಾ? ಸುಮ್ಮನೆ ನೆಟ್ವಾಗ ಯಾರಾದ್ರೂ ತಿನ್ನೋದಿಲ್ಲ, ತಿಂದೆ ಇರೋ ರೋಗ ಎಲ್ಲ ಬರ್ಸ್ಕೊಂಡಿದ್ದೀರಾ. ಅತ್ತೆ ಮಾವನ ಮುಖ ನೋಡಬೇಕಿತ್ತು ಹೇಗಿತ್ತು ಅಂತ. ಏನು ಪ್ರಾಬ್ಲಮ್ ಇಲ್ವಂತೆ. ಸಂಜೆವರೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟೋಗ್ಬೇಡ ಮನೆಗೆ. ಒಂದು ಸ್ವಲ್ಪ ದಿನ ಫ್ಯಾಕ್ಟ್ರಿಗೆ ನೀವೇನು ಹೋಗೋದು ಬೇಡ, ಒಂದು ಸ್ವಲ್ಪ ರೆಸ್ಟ್ ಮಾಡಿ. ಅತ್ತೆ ಮಾವೆಲ್ಲ ಬೈತಿದ್ರು ಉಣ್ಣೋದಕ್ಕೆ ತಿನ್ನೋದಕ್ಕೆ ಏನಾಗಿದೆ ಅಂತ. ಅದು ಅಲ್ಲದೆ ನಮ್ಮಿಬ್ರು ಬೈತಾ ಇದ್ದಾರೆ.
ಅಲ್ಲ ನಾನು ಒಂದು 2 ದಿನ ಮನೇಲಿ ಇಲ್ದಿರೋದಕ್ಕೆ ಹೆಂಗೆ ಮಾಡಿದ್ದೀರಾ ಸೂರಿನ ಅಂತ ಅತ್ತೆ ಮಾವ ನನ್ನ ಬೈತಾ ಇದ್ದಾರೆ. ನಾವೇನು ಮಾಡಿದ್ವಿ? ಸರಿ ಇನ್ನೇನು ಮಾಡ್ತಾರೆ ಬಿಡಿ, ನೀವಂತ ಹೇಳಿ ನಾನು ಕೇಳೋದಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಬಯಸ್ಕೋಬೇಕು ನೀವು ಮಾಡಿದ ತಪ್ಪಿಗೆ. ಸರಿ ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತೀನಿ ಡಿಸ್ಚಾರ್ಜ್ ಮಾಡೋದಕ್ಕೆ. ಏನು ಮಾಡೋದು, ಇವಾಗಲೂ ಹೋಗೋದಲ್ಲ ಸಂಜೆಗೆ ಹೋಗೋದಾ? ಇಲ್ಲ ನಾನು ಹುಷಾರಾಗಿದ್ದೀನಿ, ಇವಾಗಲೇ ಹೊರಟ್ಬಿಡೋಣ. ಕೇಳಿ ಡಾಕ್ಟ್ರು ಇವಾಗ ಡಿಸ್ಚಾರ್ಜ್ ಮಾಡ್ಕೊಡ್ತಾರಾ ಏನು ಅಂತ. ಕೇಳಿದ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಡಾಕ್ಟ್ರು ಬರಬೇಕಂತೆ. ನಿನ್ನ ಅಡ್ಮಿಟ್ ಮಾಡ್ಕೊಂಡ್ರಲ್ಲ ಅವರು, ಅವ್ರ ಹತ್ರ ಒಂದು ಸಿಗ್ನೇಚರ್ ತೊಗೊಂಡ್ರೆ ಆಯ್ತಂತೆ. ಕೇಳ್ತೀನಿ ಎಷ್ಟೊತ್ತು ಬರ್ತಾರೆ ಅಂತ, ಮುಗಿಸ್ಕೊಂಡು ಹೋಗೋಣ. ಏನಾದರೂ ತಿಂತೀರಾ? ನಂದಿನಿ ನೀನೇನಾದರೂ ತಿಂತೀಯಾ? ನನಗೆ ಏನು ಬೇಡ, ನೀನೇ ಹೋಗಿ ತಿನ್ನು. ನನಗೆ ಯಾಕೆ ಮಾವ ಅವರಲ್ಲ, ಅವ್ರಿಗೆ ಏನಾದರೂ ಕೊಡಿಸು. ಸರಿ ಹೋಗ್ತೀನಿ, ಅವ್ರಿಗೆ ಏನಾದರೂ ಕೊಡ್ತೀನಿ, ನೀನೇನಾದ್ರು ತಿನ್ನು ಬಾ. ಇಲ್ಲ ಇಲ್ಲ ನಾನು ಆಮೇಲೆ ತಿಂತೀನಿ, ನೀನು ಹೋಗಿ ತಿನ್ನು ಹೋಗು. ಇಲ್ಲ ನಿನಗೂ ಇಲ್ಲಿಗೆ ಏನಾದರೂ ಪಾರ್ಸೆಲ್ ತಗೊಬರ್ತೀನಿ. ಇಡ್ಲಿ ತರಲಾ? ಹೋಗಿ ನಂದಿನಿ, ನೀವು ತಿನ್ಕೊ ಬಂದ್ಬಿಡಿ. ಇಲ್ಲ ಹಾಸ್ಪಿಟಲ್ ಏನಲ್ಲಿ ಬೇಡ, ಇಲ್ಲೇನು ಮಾಡಕ್ಕೆ ತಿಂತೀರಾ? ಅಲ್ಲೇ ಏನಾದರೂ ಹೋಟೆಲ್ ಏನಾದರೂ ತಿನ್ಕೊಂಡು ಬನ್ನಿ. ನನಗೆ ಹೊಟ್ಟೆಗೆ ಏನು ಹಸಿತಾ ಇಲ್ಲ, ಬೇಡ ಕದ್ಬಿಡಿ, ನನಗೇನು ತಿನ್ನಕ್ಕಿಲ್ಲ ಈಗ. ಬಾ. ಅಲ್ಲ ಸೂರ್ಯ ಅವ್ರು ಹೆಂಗೆ ಮಾಡ್ಕೊಂಡಿದ್ದಾರೆ, ಲೋ ಬಿ ಪಿ ಮಾಡ್ಕೊಂಡಿದ್ದಾರೆ. ನಾನು ನಿನಗೇನು ಗೊತ್ತಾಗೋದಿಲ್ವಾ, ನೀನು ಹಿಂಗೆ ಹೇಳ್ತೀಯಲ್ಲ. ಬಾ ಸರಿ, ನಿಮ್ಗೆ ಏನಾದ್ರು ತರಬೇಕಾ ಹೇಳಿ ತಗೊಬತ್ತೀವಿ. ಸರಿ ಬಿಡಿ, ನೀವೇನು ಬೇಡ ಬೇಡ ಅಂತಿದ್ದೀರಿ. ನಿಮಗೂ ಇಡ್ಲಿನೇ ತತ್ತೀನಿ. ನಡಿ ರುಕ್ಮಿಣಿ, ಇಡ್ಲಿನೇ ತಗೊಳಕ್ಕಾಯ್ತದೆ ಇವ್ರಿಗೂ. ಹೌದಾ, ಇಡ್ಲಿನೇ ತರೋಣವಾ? ಇಲ್ಲ ಏನಾದ್ರು ಬಾತ್ ಏನಾದ್ರು ಬೇಕಾ? ಬೇಡಕತ್ ನಡಿ, ಪೇಷೆಂಟ್ಗೆ ಇಡ್ಲಿನೇ ಸಾಕೋಕತ್ತೆ. ಅಲ್ಲ ಪೇಷಂಟ್ ಅಂತ ಹೇಳ್ಬಿಟ್ಟಲ್ಲ. ಅಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆದವ್ರು ಇನ್ನೇನಂತಾರೆ? ಯಾಕೋ ತುಂಬ ಕೋಪ ಮಾಡ್ಕೊಂಡಿದ್ದೀರಲ್ಲ ರುಕ್ಮಿಣಿ ಅವರು ನೀವು. ಅಲ್ಲ ಹೇಳಿ ಸಾಕಾಯ್ತು ನಿಮಗೆ. ಅದು ಚೆನ್ನಾಗಿ ತಿನ್ನಿ ಅಂತ ನೀವು ಹೇಳಿದ ಮಾತು ಕೇಳಲ್ಲ, ಏನು ಕೇಳೋದಿಲ್ಲ. ನಂಗೆ ತುಂಬ ಬೇಜಾರಾಗಿದೆ ನಿಮ್ಮ ಮೇಲೆ. ಎಷ್ಟು ಬೇಜಾರಾಗಿದೆ ಅಂದರೆ ಈ ಕಡೆ ಹೇಳಕ್ಕೆ ಹೋಗ್ತಿಲ್ಲ, ಈ ಕಡೆ ಬೈಯಕ್ಕೆ ಹೋಗ್ತಾ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಮನೇಲಿ ಎಲ್ಲ ಈ ಥರ ಆಗಿಬಿಟ್ರು. ತುಂಬ ಬೇಜಾರು ಮಾಡ್ಕೊಬಿಟ್ರು. ಏನು ಮಾಡೋದು, ನನಗೂ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ನನಗೆ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ ಮನೇಲಿ ಇರಬೇಕಾದ್ರೆ. ನೀವು ನೋಡಬೇಕಿತ್ತು ಪರಿಸ್ಥಿತಿನ. ಅತ್ತೆ ಮಾವ ಮತ್ತೆ ಅಂತೂ ಅತ್ತೆಗೆ ಕೈ ಕಾಲೇ ಬರ್ತಾ ಇಲ್ಲ, ಫುಲ್ ನಡುಕ್ತಿದ್ದಾರೆ ಕುತ್ಕೊಂಡು. ನಂದಿನಿ ಅಂತೂ ಹೊಳ್ತಿದ್ದಾಳೆ ನಿಂತ್ಕೊಂಡು, ಏನು ಮಾತಾಡ್ತಿಲ್ಲ. ಇನ್ನು ಮಾವ ಅಂತೂ ಫುಲ್ಲು ಬೇಜಾರಾಗಿದ್ದಾರೆ, ಅವ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೂ ತುಂಬ ಗಾಬರಿ ಆಗೋಯ್ತು, ನನಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನೋ ಗಂಗಾ ಇದ್ಲು, ಗಂಗಾ ಸಮಾಧಾನ, ಗಂಗಾ ಅವ್ರು ಇದ್ರಲ್ಲ ಅವರು ಸಮಾಧಾನ ಮಾಡಿದರು. ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ, ಇರಿ ಇರಿ ಅಂದ್ಬಿಟ್ಟು. ಪಾಪ ಗಂಗಾ ಅವರು ಬಂದಿದ್ರು ಆಸ್ಪತ್ರೆಗೆ. ಅಷ್ಟೊತ್ತಲ್ಲಿ ಅವರು ಬಂದು ಈ ಮಕ್ಳಿಗೆ ಬಿಟ್ಟಿಟ್ಟು ಬಂದಿದ್ರು. ಪಾಪ ಮನೇಲಿ ಕೆಲಸ ಹೋಗ್ಬೇಕು ಅಂತ ಹೊರಟಿದ್ರು ಮನೆಗೆ. ನಿಮ್ಗೆ ಈ ಥರ ಕಾಲ್ ಬಂತಲ್ಲ, ಅದಕ್ಕೋಸ್ಕರ ಅವರು ಬಂದು ನೋಡಿಕೊಂಡು ಹೋದರು. ಅಲ್ಲ ಆಟೋ ಗಿಟೋ ಏನಾದರೂ ಮಾಡಿ ಕಳಿಸ್ಬೇಕಿತ್ತು ಪಾಪ. ಸುಮ್ಮನೆ ಯಾಕೆ ಅವ್ರನ್ನೂ ಕರ್ಕೊಬರಕ್ಕೆ ಹೋಗಿದ್ರಿ? ಅವ್ರಿಗೆ ಮನೇಲಿ ಮಕ್ಕಳು ಕಾಯ್ತಾ ಇರ್ತವೆ. ಇಲ್ಲ ನಾವೇನು ಹೊನ್ನಕ್ಕೆ ಹೋಗಲಿಲ್ಲ, ಪರಿಸ್ಥಿತಿಲಿ ಏನು ಅನಿಸ್ಲಿಲ್ಲ ನಮಗೆ. ದುಡ್ಡು ಕೊಟ್ಟು ಕಳಿಸಿದ್ದೀನಿ ಅವ್ರಿಗೆ, ಆಟೋ ಗಿಟೋದಲ್ಲಿ ಹೋಗಿ ಅಂತ ಒಂದು 200 ಕೊಟ್ಟೆ. ಸರಿ ಬಿಡಿ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ನೀವು ಹೋಗಿ ಏನಾದರೂ ತಿನ್ಕೊ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಂದಿನಿ ಇಲ್ಲಾಂದರೆ ಏನು ಮಾಡು ಗೊತ್ತಾ, ಅತ್ತೆ ಮಾವ ನೀನು ಹೋಗಿ 3 ಜನ ತಿನ್ಕೊ ಬನ್ನಿ, ನಾನು ಆಮೇಲೆ ತಿಂತೀನಿ. ಇಲ್ಲ ಮನೆಗೆ ಹೋಗ್ತೀವಲ್ಲ ಅವಾಗ ತಿಂತೀನಿ. ಇಲ್ಲಾಂದರೆ ನೀನು ಇಲ್ಲೇ ನಿಂತ್ಕೊಂಡಿರ್ತೀಯ, ನೀನಂತೂ ಬರೋದಿಲ್ಲ. ಹೋಗು, ಹಾಗೆ ಅತ್ತೆ ಮಾವ ಎಲ್ಲ ನೀವು 3 ಜನ ತಿನ್ಕೊ ಬನ್ನಿ. ಇಲ್ಲಿ ಸೂರ್ಯ ಅವ್ರು ಒಬ್ಬರೇ ಇರ್ತಾರೆ. ಏನು ನಡಿ ಬೇಡಕತ್ತೆ, ಡಾಕ್ಟ್ರ್ ಹೇಳಿಲ್ವಾ ನೀನು ಚೆನ್ನಾಗಿ ಊಟ ಮಾಡಬೇಕು ಅಂತ? ನೀನೇನು ಮಾಡ್ಕೋಬೇಕು ಅನ್ಕೊಂಡಿದ್ದಿ? ಏನು ಮನೇಲಿ ಇದ್ರು ತಿನ್ನಕ್ಕೆ ಒಂಥರ ಆಡ್ತಾರೆ ಕಣಪ್ಪ. ಅದಕ್ಕೆ ಬೇಜಾರಾಗೋದು. ನಾನು ನಾಳೆಯಿಂದ ಅಡುಗೆ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ತಿಂದಿದ್ಮೇಲೆ ಅದಕ್ಕೆ ಮಾಡಬೇಕು. ನಿಮಗೆ ಹೊಸ ದೂರ ಕರಕ ಸುಮ್ಮನಿರಿ. ನಿಮಗೆ ಊಟ ಮಾಡಿ ಅಂದರೆ ಆಮೇಲೆ ತಿಂತೀನಿ ಅಂತ ಹೋಯ್ತಿದ್ದೀರಿ ನೀವು ಎಲ್ಲ, ನೀವೇ ಮಾಡ್ಕೊಳ್ಳೋದು. ಅಲ್ಲ ಯಾಕಂಗೆ ಹೋಯ್ತಾ ಇದ್ದೀರಾ? ಸರಿ ಬಿಡಿ, ನಾಳೆಯಿಂದ ಸರಿಯಾದ ಟೈಮ್ಗೆ ಸರಿಯಾಗಿ ತಿಂತೀನಿ ಆಯ್ತಾ? ಬರೀ ಆಯ್ತಾ ಅನ್ನೋದು ಕಲೀರಿ, ಏನಾರು ಮಾಡ್ಕೊಳ್ಳಿ, ನಾನು ತಿನ್ನಕ್ಕಿಲ್ಲ. ನಂದಿನಿ ಈ ಥರ ಆಟ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗುತ್ತಾ? ಬಾ, ಅವರು ಇಲ್ಲಿ ಪೇಷಂಟ್ ಅವರು, ಬೇರೆ ಪೇಷಂಟ್ ಎಲ್ಲ ಇರ್ತಾರೆ, ಡಿಸ್ಟರ್ಬ್ ಆಗುತ್ತೆ. ಬಾ, ಡಾಕ್ಟ್ರು ಬೈತಾರೆ. ಅಲ್ಲ ನೋಡಿ ಹೆಂಗಾಡ್ತಾರೆ, ತಿನ್ನು ಅಂದರೆ ನಿಂತ್ಕೊಳ್ಳಿ, ನನಗೇನು ಹೋಯ್ತೀನಿ. ಮತ್ತೆ ಮಗ ಒಂದ್ಸಲ ಬರ್ದಿತ್ತಾಳು, ಅವ್ರನ್ನೂ ಕರೆದು ಬಿಡ್ತೀನಿ. ಅವರು ಸೂರಿ ಎದ್ನ ಅಂತಿದ್ರು. ನಾನು ಕರಿತೀನಿ ಬಿಡು, ನೀನೇನು ಮಾತಾಡ್ತಿದ್ದಲ್ಲ ಮಾತಾಡು. ಅಲ್ಲ ನಿಮಗೂ ಏನು ಗೊತ್ತಾಯ್ಕಿಲ್ಲ ತಕೊಳ್ಳಿ. ಪಾಪ ಅವಳು ಬಸ್ರಿ ಆರಾಮಾಗಿ ಮನೇಲಿ ಇರಬೇಕು, ಅದು ಬಿಟ್ಬಿಟ್ಟು ನೀವು ಕರ್ಕೊಬಂದ್ಬಿಟ್ಟು ಎಷ್ಟು ತಿರ್ಗಾಡ್ತಾಳೋ ಗೊತ್ತಾ? ಎಲ್ಲನೂ ಅವಳೇ ಮಾಡಿರೋದು, ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಕ್ಕೆ ಮಟ್ಟಕ್ಕೆ ಅಲ್ಲವ. ನನಗೂ ಗೊತ್ತಾಯ್ಕಿಲ್ಲ ಇಲ್ಲಿ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ. ಏನೋ ಅತ್ತೆ ಮಾವ ಅಂತೂ ಮಾವನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವ್ರ ನೆನಕ್ಕೆ ಇದು ಮಾಡೋದು, ಸುಮ್ಮನೆ ಬೇಜಾರು ಮಾಡೋದು ಅಂತ ಅವ್ರಿಗೂ ಏನೂ ಹೇಳಲಿಲ್ಲ. ಏನೋ ಅತ್ತೆಯನ್ನು ಗಾಬರಿಯಾಗಿ ಕುತ್ಕೊಬಿಟ್ಟಿದ್ರು, ಅವ್ರಿಗೇನು ಹೇಳೋಕ್ಕದು. ಸರಿ ಬಿಡಿ, ನಿಮ್ಮ ಪರಿಸ್ಥಿತಿ ಎಲ್ಲ ನೆನೆಸ್ಕೊಂಡ್ರೆ ನನಗೂ ಬೇಜಾರು ಆಗ್ತಿದೆ. ಇನ್ನೊಂದ್ಸಲ ಮಾಡಲ್ಲ ಬಿಡಿ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈವ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ